ಸಿನಿಮಾ ಅನೌನ್ಸ್ ಆದ ತಕ್ಷಣ ನಮಗೆಲ್ಲರಿಗೂ ಮೈಂಡ್ ಬಂದದ್ದು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಓಡಾಡ್ತಿತ್ತು. ಸೊ ಅದೇ ಡೈರೆಕ್ಟ್ರು, ಅದೇ ಹೀರೋ. ಸೊ ಟೈಟ್ಲು ಕೂಡ ಇನ್ನೂ ರಿವೀಲ್ ಮಾಡಿಲ್ಲ. ಮ್ಯಾಕ್ಸ್ 2ನ ಇದು. ಪ್ರಶ್ನೆ ಯಾರಿಗೆ? ನಿಮ್ಗೇನೆ ಸರ್. ಕೈಗೇನಾಯ್ತು? ಕೈಗೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್. ಏನಾಗಿದೆ? ಯಾಕೆ? ಕ್ರಿಕೆಟ್ ಆಡಬೇಕಾದ್ರೆ ಸರ್. ಓಕೆ, ಏನು ನಿಮ್ಮ ಪ್ರಶ್ನೆ ಸರ್? ಬೈಕಲ್ಲಿ ಕರೆಕ್ಟಾಗಿ ಮ್ಯಾಕ್ಸ್ 2ನ ಇದು ಅಂತ. ಇಲ್ಲ, ಇಟ್ ಇಸ್ ನಾಟ್ ಮ್ಯಾಕ್ಸ್. ಯಾಕಂದ್ರೆ ಸೇಮ್ ಡೈರೆಕ್ಟ್ರು, ಸೇಮ್ ಹೀರೋ, ಮತ್ತೆ ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆಯಾ ಅಂತ. ಇಲ್ಲ, ದಿಸ್ ಇಸ್ ನಾಟ್ ಮ್ಯಾಕ್ಸ್ 2. ಅಫ್ಕೋರ್ಸ್ ದಿ ಲೆಗಸಿ ಲೆಗಸಿ ಹ್ಯಾಸ್ ಟು ಕಂಟಿನ್ಯೂ. ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದರೆ ನಾರ್ಮಲ್ ಅಲ್ವಾ? ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡಕ್ಕೆ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್. ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಇದ್ದ ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮ್ಟೈಮ್ಸ್ ನಡೆಯುತ್ತದೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ಫುಲಿ ಸೆಡ್ ಲೆಗಸಿ, ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸಲ್ಲೂ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಕೂತಿದ್ದಂತೂ ಸತ್ಯ. ಬಟ್ ಕತೆ ಹೋಗ್ತಾ ನಮಗನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದೀವಿ ಅದನ್ನ ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್. ನಿಮ್ಗೇನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದರೆ ಇಟ್ ಈಸ್ ವೆರಿ ವೈಬ್ರೆಂಟ್. ಅಲ್ಲಿನ ಥರ ಇವಾಗ ನೀವು ನೋಡೋಕೆ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿ ಇದು ಸ್ವಲ್ಪ ಎಲ್ಲೋ ನಿಮಗೆ ಮುತ್ತತ್ತಿ ಸತ್ಯರಾಜದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದೆ. ಅಂದರೆ ಕ್ಲೋಸ್ ರೇಂಜಲ್ಲಿ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಗೇನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಆ್ಯಂಡ್ ಅದನ್ನು ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ. ಮ್ಯಾಕ್ಸ್ 2 ಅನ್ನೋ ಸದ್ಯಕ್ಕೆ ಕೈ ಬಿಟ್ಟಿದ್ದೀವಿ. ಏನಿದೆ ಸರ್ ಪ್ಲಾನು? ಆಲ್ರೆಡಿ ಬಿಗ್ ಬಾಸ್ ಅನೌನ್ಸ್ಗೆ ಪ್ಲಾನ್ ಮಾಡಿದ್ದೀರಾ? ಬೈಕ್ ಕೈವರೆಗೂ ಚೂರು ಬಿಗ್ ಬಾಸ್ ಪ್ಲಾನ್ ಮಾಡಿದ್ದೀರಾ, ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ. 7ನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದೀರಾ ಸರ್. ಈ ವರ್ಷದ ಪ್ಲಾನ್ ಇದು ಒಳ್ಳೇದೋ ಕೆಟ್ಟದೋ? ಒಳ್ಳೆ ವಿಚಾರ ಸರ್, ಅದಕ್ಕೆ ಹೇಳ್ತಾ ಇರೋದು. ನಗಾಡ್ಕೊಂಡು ಕೇಳಿ, ಇನ್ನೊಂದ್ಸತಿ ಕೇಳಿ ಸರ್. ಏನ್ ಸರ್ ಎಕ್ಸ್ಟ್ರಾರ್ಡನರಿ ಸರ್, ಬಿಗ್ ಬಾಸ್ ಮಾಡ್ತಾ ಇದೀರಾ, ಬಿಲ್ಲರಂಗ ಮಾಡ್ತೀರಾ, ಏನ್ ಖುಷಿ ಸರ್. ನನಗೆ ಪ್ರಶ್ನೆನೆಲ್ಲ ಅನ್ಬಿಡಿ. ಅಲ್ಲಲ್ಲ, ಒಂದು ಸಿನಿಮಾ ವೆಯ್ಟ್ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯಿತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟ್ಟಲ್ಲಿದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ ಎರಡು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಟೈಟ್ ಸರ್, ಅಂದರೆ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದೇನಂದ್ರೆ ಬಿಲ್ಲರಂಗ ಭಾಷಾ ಅನ್ನೋದು ಭಾಳ ದೊಡ್ಡ ಸಿನಿಮಾ. ಆಸ್ ಇನ್ ತುಂಬ ಸೆಟ್ಸ್ ಇದೆ. ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದು 8 acres ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದೀವಿ, ಪರ್ಸನಲ್ ಸ್ಟುಡಿಯೋ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್. ಅದು ಫುಲ್ ಫಸ್ಟೇ ಇತ್ತದು. ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್. ಬಿಕಾಸ್ ಅದು ಈಗ ನಾವು ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗೆ ಕಂಪ್ಲೀಟ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸಲ್ಲಿ ಆದಾಗ ಡಿಲೇ ಆಗಿತ್ತು. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್. ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ಐ ಥಿಂಕ್ ವಿತ್ ದ ಇವತ್ತು ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲ್ಲರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ. ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್, ಅವ್ರದ್ದು ಶೂಟಿಂಗ್ ಒಂದೊಂದು ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡಿಕೊಂಡೆ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟು 45 days ಆ ಥರ ಅಂದ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್, ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ಸರ್. ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕ್ಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್. ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನಿಮಗೆ, ಇಫ್ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್ ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಡೈರೆಕ್ಟ್ರಿಗೆ ಸರ್, ಸುದೀಪ್ ಸರ್ ನಮ್ಮಲ್ಲಿ ಮಾಸ್ ಹೀರೋ ಅಷ್ಟೇ ಅಲ್ಲ, ಒಳ್ಳೆ ಲವರ್ ಬಾಯ್ ಕೂಡ. ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು
ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲೂ ಅದೇ ಥರ ಮಾಡ್ತೀರಾ ಏನು ಅಂತ? ಈ ಸಿನಿಮಾಲೇ ಹೀರೋನ್ ಇಲ್ಲ, ಬಟ್ ಸಮ್ ಆಫ್ ಫನ್ ಇಲ್ಲ, ಮಾಸ್ ಇದಕ್ಕೆ ಜಾಲಿ. ಒಂದು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದಾಗ ನಾನು ಒಂದೇ ಲೈನಲ್ಲಿ ಮುಗಿಸಿದೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದೆ ನಾನು. ಆ್ಯಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ, ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ಥರ ಒಂದು ಫೋಟೋ ರಿವೀಲ್ ಆಗಿತ್ತು. ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ಟಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು, ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ಥರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಕಾರ? ಸೂಪರ್ ಕಾರ್ ಥರ, ಸೂಪರ್ ಕಾರ್ ಅದು. ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು. ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ ಇಲ್ಲ, ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ. ಇಲ್ಲ, ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ, ಅಂದರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು, ಅದಕ್ಕೆ ಯಾರಿಗೋ ಹೋಯ್ತು. ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ, ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಹಿಂಗೆ ಯಾವುದೋ ಜೋಶಲ್ಲಿ ಬಿಟ್ಟಿದ್ದು, ಅದನ್ನು ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು. ಆಯ್ತು ಶಾರದಾ, ಸರ್, ಮ್ಯಾಕ್ಸ್ ಸಿನಿಮಾ ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರ್ ಆಗಿ ತೋರಿಸಿದ್ರು, ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ, ಡಿಫ್ರೆಂಟ್ ಆಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದನ್ನ ಸೂಪರ್ ಆಗಿ ತೋರಿಸಿದ್ರು ಇವರು. ಅಂದ್ರೆ ಲೈಕ್ ಖುಷಿ ಆಯ್ತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು, ಅದನ್ನ ಇವರು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ಥರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಅಲ್ಲಿ ನೀವು ಆಫ್ ಮಾಡ್ಬಿಟ್ಟಿರ್ತೀರ. ಈ ಟೀಸರ್ನಲ್ಲೂ ಅದೇ ಥರ ಇತ್ತು ಸರ್. ಸೊ ಕಿಚನ್ ಹತ್ರ ಆಲ್ರೆಡಿ ಕಿಚ್ ಇದೆ, ಆದರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚುತ್ತಾರೆ, ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇದ್ರೆ 2 ಕಡ್ಡಿ ಕೊಡ್ತಾರೆ, ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ಗೆ ಏನು ಬೇಕು ಅನ್ನೋ ಪಲ್ಸ್ನ ಇವ್ರು ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದು ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ಆಸ್ ಯು ರೈಟ್ಫುಲಿ ಸೆಡ್. ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ, ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನ ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದ್ಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡಕ್ಕೆ ನೋಡ್ತಾರೆ, ಕನ್ಸೀವ್ ಮಾಡಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪೇ ರೈಟ್ ಆಗುತ್ತೆ, ಅದಾದ್ಮೇಲೆ ನಾವು ಅದನ್ನ ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನ ರೂಪಿಸ್ಕೊಳಕ್ಕೆ ಹೋಗ್ತೀವಿ, ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ, ಹೇಗೆ ತೋರಿಸ್ಬೇಕು ಇದನ್ನ ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್, ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲಲ್ಲಿದೆ.